ಸದ್ಯ ಪಾಲಿಟಿಕ್ಸ್ನಲ್ಲಿ ಬ್ಯುಸಿಯಾಗಿರುವಂಥ ವಿಜಯ್ ದಳಪತಿ. ಇವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್. ಇವರು ಜೂನ್ 24, 1974ರಲ್ಲಿ ಜನಿಸಿದರು. ಇವರನ್ನು ವಿಜಯ್ ಎಂಬ ಏಕನಾಮದಲ್ಲಿ ಕರೆಯುತ್ತಾರೆ. ಇವರು ಒಬ್ಬ ಭಾರತೀಯ ನಟ, ನರ್ತಕ, ಹಿನ್ನೆಲೆ ಗಾಯಕ ಮತ್ತು ಲೋಕೋಪಕಾರಿ ಎಂದು ಇವರನ್ನು ಕರೆಯುತ್ತಾರೆ. ಇವರು ತಮಿಳು ಚಿತ್ರರಂಗದಲ್ಲಿ ಪ್ರಧಾನವಾಗಿ ಕೆಲಸ ಮಾಡುತ್ತಾರೆ ಮತ್ತು ಇತರ ಭಾರತೀಯ ಭಾಷೆಗಳ ಚಿತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದರು. ಇವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಒಬ್ಬರಾಗಿದ್ದಾರೆ. ಇವರು ಜಾಗತಿಕವಾಗಿ ಗಮನಾರ್ಹ ಅಭಿಮಾನಿಗಳನ್ನು ಹೊಂದಿದ್ದಾರೆ ಮತ್ತು ನಾಯಕ ನಟನಾಗಿ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಇವರು ಸ್ಟಾರ್ ಇಂಡಿಯಾದಲ್ಲಿ 8 ವಿಜಯ್ ಪ್ರಶಸ್ತಿಗಳು, ತಮಿಳುನಾಡು ಸರ್ಕಾರದಿಂದ 3 ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು SIIMA ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಭಾರತೀಯ ಸೆಲೆಬ್ರಿಟಿಗಳ ಗಳಿಕೆಯ ಆಧಾರದ ಮೇಲೆ ಅವರು ಫೋರ್ಬ್ಸ್ ಇಂಡಿಯಾ ಸೆಲೆಬ್ರಿಟಿ 100 ಪಟ್ಟಿಯಲ್ಲಿ ಹಲವಾರು ಬಾರಿ ಸೇರ್ಪಡೆಗೊಂಡಿದ್ದಾರೆ. ಇವರ ಚಿತ್ರಗಳಿಗೆ ಪ್ಯಾನ್ ಇಂಡಿಯನ್ ಬೇಡಿಕೆ ಇದೆ. ಇವರನ್ನು ಹಿಂದಿ ಚಿತ್ರರಂಗದಲ್ಲಿ ಬೇಡಿಕೆಯ ನಟನನ್ನಾಗಿ ಮಾಡಲಾಗಿದೆ. 10 ವರ್ಷ ವಯಸ್ಸಿನಲ್ಲಿ ವಿಜಯ್ ಅವರ ಮೊದಲ ಪಾತ್ರ ವೆಟ್ರಿ ಎನ್ನುವ 1984ರ ಸಿನಿಮಾ. ಇವರು ತಮ್ಮ ತಂದೆ S.A. ಚಂದ್ರಶೇಖರ್ ನಿರ್ದೇಶಿಸಿದ ಇದು ಎಂಗಳ ನೀತಿ 1988ರವರೆಗೆ ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದರು ಮತ್ತು ನಂತರ ಮೊದಲ ಬಾರಿಗೆ ನಾಳೆಯ ತೀರ್ಪು 1992ರಲ್ಲಿ ನಾಯಕನಾಗಿ ಕಾಣಿಸಿಕೊಂಡರು. ಇವರು 90ರ ದಶಕದ ಪ್ರಣಯ ನಾಯಕನಾಗಿ ಅನೇಕ ಪ್ರಣಯ ರಜತ ಮಹೋತ್ಸವದ ಚಿತ್ರಗಳಲ್ಲಿ ಪ್ರದರ್ಶನ ನೀಡಿದರು. ಅವರ ಮೊದಲ ಬ್ಲಾಕ್ ಬಸ್ಟರ್ 1994ರಲ್ಲಿ ಹೂವೆ ಉಣ್ಣಕ್ಕಾಗ ಚಿತ್ರ ಬಂದಿತು. ಅವರು ಪ್ರಿಯಮದನ್ 1998ರಲ್ಲಿ ಹೈಪರ್ ಪೊಸೆಸಿವ್ ಪ್ರೇಮಿಯಾಗಿ ನಾಯಕ ವಿರೋಧಿ ಪಾತ್ರಗಳನ್ನು ನಿರ್ವಹಿಸಿದರು. ವಿಜಯ್ ಅವರು ಭಾರತದ ಅತ್ಯಂತ ಜನಪ್ರಿಯ ಸೆಲೆಬ್ರಿಟಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ಹಲವಾರು ಅನುಮೋದನೆಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡರು. ವಿಶೇಷವಾಗಿ ವಿ ಗೋ ಗ್ರೀನ್ ಜಾಗತಿಕ ಜಾಗೃತಿ ಅಭಿಯಾನದ ಆಂದೋಲನ, ಅಮೆರಿಕನ್ ರಾಯಭಾರ ಕಚೇರಿ, ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ತಂಡ, ಚೆನ್ನೈ ಸೂಪರ್ ಕಿಂಗ್ಸ್. ವಿಜಯ್ ಅವರ ಜನಪ್ರಿಯತೆಗಳು ಗೂಗಲ್ ಮತ್ತು ಟ್ವಿಟರ್ ಎರಡರಿಂದ ಹಲವಾರು ಬಾರಿ ಹುಡುಕಿದ ಮತ್ತು ಟ್ವೀಟ್ ಮಾಡಿದ ನಟ ಎಂದು ದಾಖಲಿಸಲಾಗಿದೆ. ಸದ್ಯ ತನ್ನ ಸಿನಿಮಾ ರಂಗದಲ್ಲಿ ಪಾಲಿಟಿಕ್ಸ್ನಲ್ಲಿ ಅತ್ಯುನ್ನತ ಉತ್ತಮ ಮತಗಳಿಂದ ಗೆದ್ದು ರಾಜಕೀಯ ಅತ್ಯಂತ ಶ್ರೇಷ್ಠ ನಾಯಕನಾಗಿ ಮಿಂಚುತ್ತಿದ್ದಾರೆ.